ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಭಾವನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಂಡೇ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನು ವಿಷಯ ಅಂದರೆ, ನಮ್ಮ ಮಗುಗೆ ಈ ಜಾನ್ವರಿ 15 ಬಂದರೆ 3 ತಿಂಗಳು ತುಂಬುತ್ತೆ. ಸೊ ನಮ್ಮಲ್ಲಿ ಒಂದು ಟ್ರೆಡಿಷನ್ ಇದೆ, 3 ತಿಂಗಳು ತುಂಬೋ ಒಳಗೆ ಮಗುನ ಕರ್ಕೊಂಡು ನಾವು ಒಂದು ಹೆಣ್ಣು ದೇವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆ್ಯಂಡ್ ಮೇಯ್ನ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ. ಯಾಕೆ ಈ ಪದ್ಧತಿ ಬಂದಿದೆ ಅಂದರೆ, ಒಂದು ಹೆಣ್ಣು ದೇವರಾಗಲಿ ಅಥವಾ ಅಣ್ಣಮ್ಮ ದೇವರಾಗಲಿ ಮಕ್ಕಳಲ್ಲಿ ಬರೋವಂಥ ಇಲ್ನೆಸ್ ಅಥವಾ ಡಿಸೀಸ್ ಏನಿದೆ ಅದು ಬರದೇ ಇರಲಿ, ನಮ್ಮ ಮಗುನ ಕಾಪಾಡಲಿ ಅಂತ ಹೇಳಿ ಒಂದು ಪದ್ಧತಿ ನಮ್ಮ ದೊಡ್ಡೋರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಮಗುನ ಕರ್ಕೊಂಡು, ನಾನು ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗು ಆ್ಯಂಡ್ ನಮ್ಮಮ್ಮ ಎಲ್ಲರೂ ಅಣ್ಣಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ನಾವು ಮಕ್ಕಳನ್ನ, ನಮ್ಮ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೊರಟ್ವಿ. ಸೊ ನಾನು ಈ ರೀತಿ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಪ್ರೆಗ್ನೆನ್ಸಿಲಿ ತುಂಬ ಡ್ರೆಸ್ ತೊಗೊಂಡಿರಲಿಲ್ಲ, ಬಿಕಾಸ್ ವೇಸ್ಟ್ ಆಗುತ್ತೆ ಅಂತ. ಸೊ ಇರೋ ಡ್ರೆಸ್ಸನ್ನೇ ಮ್ಯಾನೇಜ್ ಮಾಡಿಕೊಂಡು ನಾನು, ಅಮ್ಮ ಮತ್ತು ನಮ್ಮ ಅಣ್ಣನ ಮಗು, ನಮ್ಮ ಮಗು ಆಟೋದಲ್ಲಿ ಹೊರಟ್ವಿ. ನಮ್ಮ ಅಣ್ಣ ಅದಕ್ಕೆ ಅವರ ಗಾಡೀಲಿ ಬಂದರು. ಸಂಡೇ ಆಗಿರೋದ್ರಿಂದ ತುಂಬ ಏನು ಟ್ರಾಫಿಕ್ ಇರಲಿಲ್ಲ. ಟ್ರಾಫಿಕ್ ಇದ್ದಿದ್ದರೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ತೊಗೊಳ್ತಾ ಇತ್ತೇನೋ, ಬಟ್ ನಾವು ಆದಷ್ಟು ಬೇಗನೆ ಹೊರಟ್ವಿ. ಆ್ಯಂಡ್ ಸ್ಯಾಟರ್ಡೆ ಹುಣ್ಣಿಮೆ ಆಗಿರೋದ್ರಿಂದ ಸಂಡೇ ಕೂಡ ತುಂಬ ಜನ ಬಂದಿದ್ದರು. ಆ್ಯಂಡ್ ನಾವು ಮಕ್ಕಳನ್ನೆಲ್ಲ ಎತ್ಕೊಂಡು ಕ್ಯೂಯಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹೇಳಿ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ಅಲ್ಲಿ ಮೊಸರೆಲ್ಲ ಹಾಕಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಸೊ ಮಗುನ ದೇವ್ರ ಹತ್ರ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಮುಗಿಸ್ಕೊಂಡು ವಾಪಸ್ ನಾನು ಮನೆಗೆ ಬಂದು ಆ್ಯಸ್ ಯೂಶುವಲ್ ಇರುತ್ತಲ್ಲ ಅದೇ ನೈಟಿ ಹಾಕ್ಕೊಂಡು ತುಂಬ ಹೊಟ್ಟೆ ಹಸಿವಾಗಿತ್ತು. ಊಟ ಮಾಡಿದೆ, ಬಿಕಾಸ್ ಹೊರಗಡೆ ಏನೂ ತಿನ್ನಂಗಿಲ್ವಲ್ಲ, ಅದಕ್ಕೆ ಬಂದಿದ್ದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿದೆ. ಆ್ಯಂಡ್ ಮಂಡೇ ಒಂದು ಸರ್ಪ್ರೈಸ್ ಬಂತು. ನಮ್ಮ ಅಣ್ಣ ಅವರ ಸ್ಟೂಡೆಂಟ್ಗೆ ಅಥವಾ ಬೇರೆಯವ್ರಿಗೆ ವೆಲ್ನೆಸ್ ಟೀಚ್ ಮಾಡೋದ್ರಿಂದ ಅವನ ಕಂಪನಿ ಅವನಿಗೆ ಒಂದು ಅಪ್ರಿಸಿಯೇಷನ್ ಆಗಿ ಗಿಫ್ಟನ್ನ ಕೊಟ್ಟು ಕಳಿಸಿದ್ರು. ಸೊ ಬ್ಯೂಟಿಫುಲ್ ಆಗಿತ್ತು. ಹ್ಯಾವೆಲ್ಸ್ ಕಂಪನಿದು ಮಿಕ್ಸರ್ ಕೊಟ್ಟು ಕಳಿಸಿದ್ದಾರೆ. ಬ್ಯೂಟಿಫುಲ್ ಕಲರ್, ತುಂಬ ಕಸ್ಟಮೈಸ್ಡ್ ಕಲರ್ ಅನಿಸುತ್ತೆ ಇದು, ಸಕ್ಕತ್ತಾಗಿತ್ತು. ಆ್ಯಂಡ್ ಇದ್ರ ಜೊತೆ ಇನ್ನೊಂದು ಗಿಫ್ಟ್ ಬಂದಿದೆ. ಅದೇನೆಂದರೆ ಸೆಲ್ಫಿ ಸ್ಟ್ಯಾಂಡು. ಸೊ ವ್ಲಾಗ್ ಮಾಡೋದಕ್ಕೆ ಎಲ್ಲದಕ್ಕೂ ಅದು ಹೆಲ್ಪ್ ಆಗುತ್ತೆ. ಟೋಟಲಿ ನನಗಂತೂ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ನಿಜವಾಗ್ಲೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬಾಯ್, ಪ್ಲೀಸ್ ಸಪೋರ್ಟ್ ಮೀ.